ಇದು 1980ನ ಮಾಡೆಲ್ನ ಸಿಂಗಲ್ ಓನರ್ ಲ್ಯಾಂಬ್ರೆಟಾ ಇಟಾಲಿಯನ್ ಆಟೋ ರಿಕ್ಷಾ. ರೋಟ್ರಿ ಟೆಲಿಫೋನ್ ಅಂತಾರೆ. ಇದು ಪ್ಯೂರ್ ಬ್ರಾಸ್. ಇದು ರೊಟೇಟ್ ಫೋನ್. ಇದು ಬ್ರಿಟಿಷ್ ಮೇಡ್ ಇನ್ ಬ್ರಿಟನ್. ಇದು ಸುಮಾರು 200 ವರ್ಷ ಹಳೆಯದಿದು. ಲೆಗ್ ಹಾರ್ಮೋನಿಯಂ ಅಂತ ಹೇಳ್ತಾರೆ ಇದಕ್ಕೆ. ಸರ್ ಇದು ಎಷ್ಟು ಶಾಲೆ? ಇದು 1980ನ ಮಾಡೆಲ್ನ ಸಿಂಗಲ್ ಓನರ್ ಲ್ಯಾಂಬ್ರೆಟಾ ಇಟಾಲಿಯನ್ ಆಟೋ ರಿಕ್ಷಾ. ಇದು ನಮ್ಮ ವಿಟ್ಲ ಸಮೀಪದಲ್ಲಿ ಒಬ್ಬರ ಹತ್ರ ಇತ್ತು, ಅವರ ಕೈಯಿಂದ ನಾನು ತಗೊಂಡೆ. ಇದು ಫುಲ್ ರನ್ನಿಂಗ್ ಕಂಡೀಷನ್ ಇವಾಗಲೂ. ಹೋಗಿ ಬರ್ಬೋದು. ಹೌದು, ಪೇಟೆಗೆ ಹೋಗ್ತೇನೆ. ವಾರಕ್ಕೆ ಒಮ್ಮೆಲ್ಲ ಹೀಗೆ ಒಂದು ರೌಂಡ್ ಹೋಗಿ ಬರ್ತೇನೆ. ಯಾವುದು? ಹೌದೌದು. ಹತ್ತು 12 ಅಷ್ಟೇ. ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ತುಳಿದು ಸ್ಟಾರ್ಟ್ ಆಗಬೇಕು. ಮೊದಲಿದ್ದೆಲ್ಲ ಗಾಡಿಗಳು ಹೀಗೆ ಇದು ಮೂಲೆಗೊದ್ದು. ಈಗ ಎಷ್ಟು ತುಳಿಯುವಂಥ ಪೇಷನ್ಸ್ ಯಾರಿಗಿಲ್ಲ. ಎಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡಿತು ಹೋಯ್ತು ನಿಮಗೆ. ಇದು ಸುಮಾರು ಒಂದು 50ರಿಂದ 60 ವರ್ಷ ಹಳೆಯ ಟೆಲಿಫೋನ್ಗಳು. ರೋಟ್ರಿ ಟೆಲಿಫೋನ್ ಅಂತಾರೆ ಇದಕ್ಕೆ. ಇದು ಮೇಡ್ ಇನ್ ಇಂಗ್ಲೆಂಡ್. ಈ ಥರ ನಾವು ಕಾಂಟ್ಯಾಕ್ಟ್ ಆಗಬೇಕಾದ ನಂಬರಿಗೆ ರೋಟೇಟ್ ಮಾಡಿ ಇದು ಮಾಡುವಂಥದ್ದು. ಇದಕ್ಕೆ ರೋಟ್ರಿ ಟೆಲಿಫೋನ್ ಅಂತಾರೆ. ಇದು ಪ್ಯೂರ್ ಬ್ರಾಸ್. ಹೌದು, ಕಂಪ್ಲೀಟ್ ಬ್ರಾಸ್. ಇದು ಅದೇ ಥರದ್ದು. ಇದು ಮೇಡ್ ಇನ್ USA. ಇದು ರೋಟ್ರಿ ಟೆಲಿಫೋನ್. ಇದು ನೋಡಿ, ಇದು ಕಾಯಿನ್ ಬಾಕ್ಸು. ಇದು ಇತ್ತೀಚಿನ ಒಂದು 20-25 ವರ್ಷಗಳ ಹಿಂದೆವರೆಗೂ ಇದು ಪ್ರಚಲಿತದಲ್ಲಿತ್ತು. ಇದು ನಮ್ಮ ಕಾಯಿನ್ ಬಾಕ್ಸ್. ಇಲ್ಲಿಗೆ ಕಾಯಿನ್ ಹಾಕಿ ಹೀಗೆ ನಾವಿಲ್ಲಿ ಬೇಕಾದ ನಂಬರಿಗೆ ಒತ್ತಿದಾಗ ಫೋನು ಕನೆಕ್ಟ್ ಆಗ್ತಿತ್ತು. ಇದಕ್ಕೆ ಕಾಯಿನ್ ಫೋನ್ ಅಂತಾರೆ. ಇದು ಕಾಯಿನ್ ಫೋನು. ಇದೇ ಅದ ಥರದಲ್ಲಿ ಇದು ಟೇಬಲ್ ಕಾಯಿನ್ ಫೋನ್. ಇದು
ಇದು ರೊಟೇಟ್ ಫೋನ್ ಇದು ಬ್ರಿಟಿಷ್ ಮೇಡ್ ಇನ್ ಬ್ರಿಟನ್. ಇದರಲ್ಲಿ ಈ ಥರ ಇಲ್ಲಿ ಮೈಕ್ ಥರ ಇಲ್ಲಿ ಮಾತಾಡೋದು, ಇಲ್ಲಿ ಸ್ಪೀಕರ್, ಈ ಸ್ಪೀಕರಲ್ಲಿ ಕೇಳಿಸ್ತಾ ಇತ್ತು. ಎಷ್ಟು ವರ್ಷ ಹಳೇದು ಸರ್? ಇದು ಸುಮಾರು 200 ವರ್ಷ ಹಳೆಯದಿದು. ಲೆಗ್ ಹಾರ್ಮೋನಿಯಂ ಅಂತ ಹೇಳ್ತಾರೆ ಇದಕ್ಕೆ. 200 ವರ್ಷ ಹಳೆಯದಿದು. ಎಲ್ಲಿಂದ ನೀವು? ಇದು ಬೆಂಗಳೂರಲ್ಲಿ ಒಬ್ಬರು ಕಲೆಕ್ಟರ್ ಹತ್ರ ಇತ್ತು, ಅವರ ಕೈಯಿಂದ ನಾನು ಸಂಗ್ರಹ ಮಾಡಿಕೊಂಡದ್ದು. ಆಮೇಲೆ ಇದು ಪಿಯಾನೋ, ಗ್ರ್ಯಾಂಡ್ ಮದರ್ ಪಿಯಾನೋ ಅಂತಾರೆ ಇದಕ್ಕೆ. ಇದು ಗ್ರ್ಯಾಂಡ್ ಮದರ್ ಪಿಯಾನೋ. ಇದು ಸುಮಾರು 95 ವರ್ಷ ಹಳೆಯದು. ಇದು ಬೆಂಗಳೂರಿನಲ್ಲಿ ಒಂದು ಚರ್ಚಲ್ಲಿತ್ತು, ಚರ್ಚಿಂದ ನಾನು ತಗೊಂಡೆ. ಇದು ಫುಲ್ಲು ರೋಸ್ ವುಡ್ ಬಾಡಿ, ಇದು ಮೇಡ್ ಇನ್ ಜರ್ಮನಿ ಇದು.